ವ್ಯಾಕರಣ ಅಂತ ಶುರು ಮಾಡಿದ್ದೀವಿ. ಅದಕ್ಕೆ ವ್ಯಾಕರಣದ ಮೂಲಕ ಅಂದರೆ ಗಗ ಗಿಗಿ ಗುಗು ಗಿಗೆ ಗೈ ಗುಗೋ ಗಮ್ ಗಹ. ಇದಕ್ಕೆ ಗಣಪತಿಯ ಹೆಸರಿನಲ್ಲಿ ಒಂದು ಪದ ಹೇಳೋದ್ರಿಂದ ಎಷ್ಟು ಪದಗಳಿಗೆ ನಾವು ಅರ್ಥ ತಿಳಿತೀವಿ ನೋಡಿ. ಗರಿಕೆ ಒಲಿಮೆಯ ಸ್ವಾಮಿ, ಗಾನನಾಟ್ಯ ಪ್ರೇಮಿ, ಗಿರಿಜಾತ್ಮ ಸಂಭವನೆ, ಗೀರ್ವಾಣ ವಂದಿತನೆ, ಗುರು ನೀನೇ, ಗೂಢ ವಿದ್ಯಾ ವಿಶಾರದ, ಇಕ್ಷಗೃಹ ನಿವಾಸ, ಶರಣು ಶರಣು, ಗೆರಸ ಕಿರಿಯವನೆಂದು, ಗೇಲಿ ಗೈಯನ ದೇವ, ಗೊರವನಾನಿಹೆ, ಗೋಳು ಪರಿಹರಿಸಯ್ಯ, ಹರಗೌತಮಾದಿ ವಿನುತ, ಗಂಭೀರ, ಗಣಪತಿಯೇ ಜಯತು ಜಯತು. ವ್ಯಾಕರಣಗಳು ಒಂದೊಂದು ಅಕ್ಷರಕ್ಕೂ ಒಂದೊಂದು ನಮ್ಮಲ್ಲಿ ಸಂಸ್ಕೃತಿ ಇದೆ. ಅಂಥ ಒಂದು ಸಂಸ್ಕೃತಿಯಲ್ಲಿ ನಾವು ದೇವರನ್ನು ಹೆಸರಿಟ್ಟು ಕರೆಯೋದೇ ಇಲ್ಲ. ಈಗ ನಾವೆಲ್ಲರೂ ಸೇರಿ ಕನ್ನಡದಲ್ಲೊಂದು ಪ್ರಾರ್ಥನೆ ಮಾಡಿದರೆ ಗಣಪತಿ ತುಂಬ ಚೆನ್ನಾಗಿ ಕೇಳಿಸ್ಕೊಡ್ತಾನೆ, ಅವನಿಗೆ ಕನ್ನಡನೂ ಬರುತ್ತೆ, ಸಂಸ್ಕೃತ ಒಂದೇ ಅಲ್ಲ. ಹೌದಾ? ನಾನು ಈ ಕೆಲವು ಕಡೆ ಪೌರೋಹಿತ್ಯಕ್ಕೆ ಅಂತ ಬಂದಾಗ ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನ ಎಷ್ಟೋ ಯುವಕರುಗಳು ವಿದೇಶದಲ್ಲಿ ಹೋಗಿ ನೆಲೆಸಿದ್ದಾರೆ. ಅವ್ರು ನೇರ ಚಿಕ್ಕಮಗಳೂರಿಗೆ ಬಂದು ಅವ್ರಿಗೊಂದು ಸಂತೋಷ ಅಂದರೆ ಅಲ್ಲಿಯ ಚಿಕ್ಕಮಗಳೂರಿನ ಹೆಣ್ಮಸ್ಟನ್ ಕನ್ನಡ ಲಿಟ್ರಿ ಬಿಟ್ ಬಂದು ಲಿಟ್ರಿ ಬಿಟ್ ಅಂತ. ಅದಕ್ಕೆ ನಾನು ತಮಾಷೆ ಮಾಡಿದೆ, ಓಕೆ ನಾನು ಬರೋಲ್ಲ ಅಂದೆ. ಇಲ್ಲ, ಯಾವತ್ತು ಅನುಕೂಲ ಆಗುತ್ತೆ ಅವತ್ತು ಬರೋಲ್ಲ ಅಂದೆ. ಅದರಲ್ಲಿ ಆದಂಥ ತಾಪತ್ರಯಗಳನ್ನ ಹೇಳ್ತೀನಿ ಹೇಳಿ. ಸಂಸ್ಕೃತಿ ನನಗೆ ಬರ್ಕೊಟ್ಟಿದ್ದೀರಿ ನೀವು. ಕಲ್ಚರ್, ಸಿವಿಲೈಸೇಷನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಬಳೆ ಸಂಸ್ಕೃತಿ, ಹಣೆ ಪ್ರಕೃತಿ, ಬೊಟ್ಟು ಸಂಸ್ಕೃತಿ, ಮೂಗು ಪ್ರಕೃತಿ, ಮೂಗು ಬೊಟ್ಟು ಸಂಸ್ಕೃತಿ, ಕಿವಿ ಪ್ರಕೃತಿ, ಓಲೆ ಸಂಸ್ಕೃತಿ, ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಇಂತಹ ಬಟ್ಟೆಗೆ ಒಂದು ಕನ್ನಡದಲ್ಲಿ ಪದ ಇದೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ. ಹಾಗಿರುವಾಗ ಇಂಥ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ನಮಗೆ ಪ್ರಕೃತಿಯ ಜೊತೆ ನಾವು ಜೊತೆಯಲ್ಲಿ ಸಾಗಬೇಕು. ಹೇಗೆ ಜಾಗೋದು? ಹೇಗೆ ಹೋಗಬೇಕಾಗತ್ತೆ? ಕಣ್ಣೆರಡು ನೋಟ ಒಂದೇ, ಕಿವಿ ಎರಡು ಶ್ರವಣ ಒಂದೇ, ಹೊಳ್ಳೆ ಎರಡು ಉಸಿರು ಒಂದೇ, ತುಟಿ ಎರಡು ದನಿ ಒಂದೇ, ಕೈ ಎರಡು ಕಾರ್ಯ ಒಂದೇ, ಕಾಲೆರಡು ನಡಿಗೆ ಒಂದೇ, ಶ್ವಾಸವೆರಡು ವಿಶ್ವಾಸ ಒಂದೇ ಎನ್ನುವ ದೇಹದಲ್ಲಿರ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ, ಇದು ನಾಗರಿಕ ಸಂಸ್ಕೃತಿಯಲ್ಲಿ ಬರೋದಕ್ಕೆ ಮುಂಚೆ ಪರಂಪರೆ ಸಂಸ್ಕೃತಿಯಲ್ಲಿ ಬರುತ್ತೆ. ಆದ್ದರಿಂದ ನಮ್ಮ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅಲ್ಲಿ ಬಂದಾಗ ಆತ ಹೇಳ್ತಾ ಇದ್ದ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸಂಸ್ಕೃತ ಅಂದೆ. ಅಖಾ ಅಂದ. ದೆನ್ ವಿಚ್ ಲ್ಯಾಂಗ್ವೇಜ್ ಯು ವಾಂಟ್? ಐ ಥಿಂಕ್ ಇಟ್ ಈಸ್ ಬೆಟರ್ ಯು ಚಾಂಟ್ ಇನ್ ಇಂಗ್ಲೀಷ್ ಅಂತ. ಬಟ್ ಅಲ್ಲಿ ಬಂದಿರೋರು ಹೇಳ್ತಾರೆ, ನೋ ನೋ ನೋ, ಇನ್ ಬಿಟ್ವೀನ್ ಯು ಬೆಟರ್ ಯು ಗಿವ್ ಎಕ್ಸ್ಪ್ಲನೇಷನ್ ಇನ್ ಕನ್ನಡ ಆಲ್ಸೋ ಅಂತ. ಅವನಿಗೆ ಸಂಸ್ಕೃತಿ ಸಂಸ್ಕಾರ ಈ ಎರಡರಲ್ಲಿ ಇದಿಲ್ಲ, ಆದರೆ ಪರಂಪರೆ ಬಗ್ಗೆ ಅವನಿಗೆ ಅಭಿಮಾನ ಇದೆ. ಪರಂಪರೆಗೋಸ್ಕರ ನಾನು ಬಂದಿದ್ದೀನಿ. ನಾನು ಚಿಕ್ಕಮಗಳೂರಿಗೆ ಅಮೇರಿಕಾದವನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನೀವು ನಾಮ ಹಾಕ್ಕೊಂತಿರಲ್ಲ WW, ಅದು WWW ಮೂಲಕ ಲೈವ್ ಮಾಡ್ತಿದ್ದೀನಿ. ಯು ಬೆಟರ್ ಯು ಚಾಂಟ್ ಐ ಥಿಂಕ್ ಇನ್ ಇಂಗ್ಲೀಷ್ ಅಂದ. ಈಗ ಭಾಳ ಹಿಂಸೆ ಅಂದರೆ ಅವನಿಗೆ ಒಂದೊಂದು ಹೇಳಬೇಕು. ಅಪ ಉಪ ಸ್ಪೃಶ್ಯ ಅನ್ಬೇಕು, ಅದನ್ನು ಯು ಟೇಕ್ ದಿಸ್ ಹೋಲಿ ವಾಟರ್, ಟಚ್ ಇಟ್ ಆ್ಯಂಡ್ ಲಿವ್ ಇಟ್ ಅನ್ಬೇಕು. ಕುಸುಮಾಕ್ಷತಾನ್ ಗೃಹೀತ್ವ, ಹ್ಯಾವ್ ದಿಸ್ ಎಲ್ಲೋ ರೈಸ್, ಧ್ಯಾನಂ, ಕಾನ್ಸಂಟ್ರೇಟ್ ಯುವರ್ ಮೈಂಡ್ ಅಂತ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಪ್ಪ ಅಂದೆ. ಅವ್ನು ನಾನು ಕೇಳ್ತಾನೆ, ಅಟ್ ವಾಟ್ ಟೈಮ್ ಐ ವಾಂಟ್ ಟು ಓಪನ್ ಮೈ ಐಸ್ ಅಂತಾನೆ. ನಿನ್ನ ಹುಡುಗಿ ನೀನು ನೋಡೋಕ್ಕೆ ನನ್ನನ್ನೇನು ಕೇಳ್ತೀಯ? ಕಣ್ಕರ್ ನೋಡೋನೆ. ನೋಡ್ದ, ಎಲ್ಲ ಆಯಿತು. ಅವನ ಕೈಗೆ ಮಾಂಗಲ್ಯ ಧಾರಣೆ ಮಾಡಬೇಕು. ನಮ್ಮ ಕಡೆ ಹಳ್ಳಿ ಜನ ಒಳ್ಳೆ ಇಷ್ಟದಪ್ಪ ಆ ಹಳೆ ಕಾಲದ ಥರ ಹರಿಶನೆಲ್ಲ ಹಚ್ಚಿ ಕೊಟ್ಟರು. ಅವ್ನು ಕೇಳಿದ್ದೆ ನಂಗೆ ನಗು ಬಂದ್ಬಿಡ್ತು. ವಾಟ್ ಐ ವಾಂಟ್ ಟು ಡೂ ದಿಸ್ ಎಲ್ಲೋ ರೋಪ್ ಅಂದ. ನೋಡಿ, ಸಂಸ್ಕೃತಿಯಿಂದ ಎಷ್ಟು ದೂರ ಹೋಗ್ಬಿಟ್ಟಿದ್ದೀವಿ. ವಾಟ್ ಐ ವಾಂಟ್ ಟು ಡೂ ದಿಸ್ ಎಲ್ಲೋ ರೋಪ್ ಅಂದ. ಇಟ್ ಈಸ್ ನಾಟ್ ಎ ಎಲ್ಲೋ ರೋಪ್, ಈ ಕಾಲ್ಡ್ ಇಸ್ ಎ ಮಾಂಗಲ್ಯ ಧಾರಣ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಂಟ್ ಟು ಡೂ ಅಂದ. ನಾನು ಅದಕ್ಕೆ ಹೇಳ್ಕೊಂಬಂದೆ, ನೀನು ಅವಳಿಗೆ ಈ ಥರ ಕಟ್ಟಬೇಕು, ಎಲ್ಲ ಇಂಗ್ಲೀಷ್ನ ಹೇಳ್ಕೊಂಬಂದೆ. 3 times ಯು ಡೂ ಒನ್ ಥಿಂಗ್, ಮುಖದಲ್ಲೆಲ್ಲ ಸಿಟ್ ಮಾಡಬೇಡ, ಆಫ್ಟರ್ ದಟ್ ಯು ಡೂ ಒನ್ ಥಿಂಗ್ ಅಂತಿದ್ದೆ. ಅವನು, ಇಫ್ ಯು ಡೋಂಟ್ ಮ್ಯಾನ್, ಐ ರೆಸ್ಪೆಕ್ಟೆಡ್ ಪ್ಲೀಸ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಐ ಥಿಂಕ್ ಇಟ್ ಈಸ್ ಬೆಟರ್, ಐ ವಿಲ್ ಗಿವ್ ಯು ಎಕ್ಸ್ಟ್ರಾ $, ಕ್ಯಾನ್ ಯು ಶೋ ಮಿ ಪ್ರಾಕ್ಟಿಕಲಿ ಅಂತ. ಅದಕ್ಕೆ ಪುರೋಹಿತರ ಮನೆಯಲ್ಲಿ ಎಲ್ಲ ಮದುವೆಗೆ ಮಾಡ್ಸೋಕೆ ಹೋದರೆ ಪುರೋಹಿತರು ಬುದ್ಧಿವಂತರು, ಅವ್ರವ್ರ ಹೆಂಡ್ತಿನ ಕರ್ಕೊಂಡೇ ಹೋಗಲ್ಲ. ನನಗೂ ಅನ್ಸತ್ತೆ ಸುರೇಶ್ ಮಾಮ ಕೇಳಿದರು, ಪುರೋಹಿತರೆಲ್ಲ ಭಾಳ ಮಡಿವಂತರ ಅಂದರು. ಎಲ್ಲಿ ಮಾಮ, ನಾವೆಲ್ಲ ಭಾಳ ವಿಶಾಲ ಮನಸ್ಸಿನವರು, ನಮ್ಮನ್ನಂಗೆ ಸೇರಿಸ್ಬಿಟ್ಟಿದ್ದಾರೆ ಅಂದ. ಹೆಂಗೆ ಅಂದರು. ಸುರೇಶ್ ಮಾಮ ಅವರ ಜೊತೆಯಲ್ಲಿ ಕಣ್ಣ ಭಟ್ಟರು ಅಮೇರಿಕಕ್ಕೆ ವಿಮಾನ ಹತ್ತಿಬಿಟ್ಟರು. ವಿಮಾನದಲ್ಲಿ ಓಡಾಡುವಾಗ
ವಿಮಾನದಲ್ಲಿ ಓಡಾಡುವಾಗ ಪ್ಯಾರಿಸ್ ಗಗನ ಸಖಿಯರು ಸುರೇಶ್ ಮಾಮ ಅವರನ್ನು ಬಿಟ್ಟು ಕಣ್ಣಭಟ್ಟರನ್ನೇ ಮುಟ್ಟಿಬಿಟ್ಟರು. ಒಡನೆ ಸುರೇಶ್ ಮಾಮ ಕೇಳಿಯೇ ಬಿಟ್ಟರು, ಕಣ್ಣಭಟ್ಟರೇ ಮೈಲಿಗೆ ಐತೆ, ಮೈಲಿಗೆ ಐತೆ, ಮೈಲಿಗೆ ಐತೆ. ಒಡನೆ ಕಣ್ಣಭಟ್ಟರು ಹೇಳಿಯೇ ಬಿಟ್ಟರು, ಛೇ ಇಲ್ಲಪ್ಪ, ಛೇ ಇಲ್ಲಪ್ಪ, ಅಂತರಿಕ್ಷದಲ್ಲಿ ಪ್ಯಾರಿಸ್ ಗಗನ ಸಖಿಯರು ದೇವತೆಗೆ ಸಮಾನ ಆಗಿಬಿಟ್ಟರು. ನಾವು ಎಷ್ಟು ಉದಾರವಾಗಿದ್ದರೂ ನಮ್ಮನ್ನು ತಪ್ಪು ತಿಳಿತೀವಿ. ಅದ್ರ ಜೊತೆಗೆ ಈ ಅಧ್ಯಕ್ಷರುಗಳು ಬಂದು ಕೇಳಿದರು, ಏನು ಕೊಡ್ತಾರೆ, ಊರಲ್ಲಿದ್ದಾಗ ಮುಟ್ಟಲಿಲ್ಲ ಕೋಕಾ ಕೋಲಾ, ಅಮೇರಿಕದಲ್ಲಿ ಬರುವಾಗ ಏರ್ ಹೋಸ್ಟರ್ ಕೊಟ್ಟರೆ ಅರಗಳಿಗೆಯೂ ಬಿಡಲಿಲ್ಲ. ಒಡನೆ ನಾನಂದೆ, ನಿಮಗೆ ಶಾಸ್ತ್ರವೇ ಗೊತ್ತಿಲ್ಲ, ನಿಮಗೆ ಶಾಸ್ತ್ರವೇ ಗೊತ್ತಿಲ್ಲ. ಭೂಸ್ಪರ್ಶವಲ್ಲದ ಜಲಕ್ಕೆ ಗಗನದಲ್ಲಿ ದೋಷವಿಲ್ಲ. ನಮ್ಮ ಸಂಸ್ಕೃತಿಯನ್ನು ಗೌರವಿಸಿಕೊಳ್ಳಬೇಕು. ಡಿ.ವಿ.ಜಿ ಏನು ಹೇಳಿದರು, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಭೇದವೆಂದೆಣಿಸದಿರು. ಆ ದೃಷ್ಟಿಯಿಂದ ಇವನು ಅಮೇರಿಕಾದಲ್ಲಿದ್ದಾನೆ, ಕೋಕಾ ಕೋಲಾ ಕುಡ್ಕೊಂಡು ಬಂದಿದ್ದಾನೆ, ನಾನು ಕೇಳ್ತಾನೆ, ಅವಾಗ ಇನ್ನು ಎಕ್ಸ್ಟ್ರಾ $, ಡೋಂಟ್ ವರಿ, ಕೆನ್ ಶೋ ಮೀಂದ ನೋ ಪ್ರಾಕ್ಟಿಕಲಿ ಇಟ್ ಈಸ್ ಯುವರ್ ಡ್ಯೂಟಿ ಐಸೆ, ಯು ಹ್ಯಾವ್ ಟು ಡೂ ಅಂದೆ. ನೀನು ವಾಟ್ ಐ ವಾಂಟ್ ಟು ಡೂ ಅಂದ. ಇದು ತಗೊಳಪ್ಪ ಹಿಂಗೆ ಕಟ್ಟು ಅಂದೆ. ಶೋ ಮೀ ಅಂತಾನೆ. ಅವಳಿಗೆ ಮೊದಲೇ ನಾನು ಕಟ್ಟಬೇಕು, ಅವಳು ಹುಡುಗಿಗೆ ಇವನು ಕಟ್ಟಬೇಕು. ನಾನು ಹೇಳಿದೆ, ಹಿಂಗೆ ಕಟ್ಟೋ, ಬಿಡು ಒಂದು ಥಿಂಗ್, 3 ಸತಿ ಗಂಟೆ ಆಗಬೇಕು, ಹರ್ಷಣ ಅನ್ಬೇಕು. ಯು ಟೇಕ್ ಆಫ್ಟರ್ ದಿಸ್ ಮಾಂಗಲ್ಯ ಆಧಾರಣ ಮಂತ್ರ, ಯು ಟೇಕ್ ದಟ್ ಯೆಲ್ಲೋ ಪೌಡರ್, ಪೇಸ್ಟ್ ಇಟ್, ಯು ಟೇಕ್ ರೆಡ್ ಪೌಡರ್, ಪೇಸ್ಟ್ ಇಟ್, ಯು ಟೇಕ್ ಯೆಲ್ಲೋ ರೈಸ್, ಸ್ಪ್ರಿಂಕ್ಲ್ ಇಟ್, ಯು ಟೇಕ್ ಫ್ಲವರ್, ಯು ಆಫರ್ ಇಟ್ ಅಂದೆ. ಅಲ್ಲಿವರೆಗೂ ನಾನು ಹೇಳ್ಕೊಂಬಂದೆ. ಆಮೇಲೆ ಏನು ಮಾಡಲಿ, ಊದ್ ಬತ್ತಿ ಅನ್ನೋಕ್ಕೆ ಇಂಗ್ಲೀಷ್ ಮರ್ತೋಯ್ತು. ಸರಿ, ಅಡ್ಮೇಲೆ ಗುಡ್ ನೈಟ್ ಒಂದು ಬಿಟ್ಟೆ. ಆ್ಯಂಡ್ ದೆನ್ ಲಾಸ್ಟ್ ಐಟಮ್ ಇಸ್ ಯು ಟೇಕ್ ಸ್ಯಾಂಡಲ್ ಸ್ಟಿಕ್ ಆ್ಯಂಡ್ ಶೋ ಇಟ್ 3 times ಆ್ಯಂಡ್ ಕೀಪ್ ಇಟ್ ದೇರ್ ಅಂದೆ. ಅವನು ಮಾಡ್ತೀನಿ, ಓಕೆ ಥ್ಯಾಂಕ್ ಯು ಅಂದ. ಇನ್ನು ಅವನು ಕಟ್ಟೋ ಹುಡುಗಿಗೆ ತಾಳಿ ಕಟ್ಟುವಾಗ ನಾನೇನು ಕಣ್ಣು ಬಿಚ್ಕೊಂಡು ನೋಡೋದು ಅಂಥೇಳಿ ನಾನು ಕಣ್ಣು ಮುಚ್ಕೊಂಡು ಕನ್ನಡದಲ್ಲೂ ಹೇಳಿದೆ, ಸಂಸ್ಕೃತದಲ್ಲೂ ಹೇಳಿದೆ. ಮಾಂಗಲ್ಯ ಅಂತಂತೂ ನಾನೇನ ಮಮ ಜೀವನ ಹೇತುನಾ. ಸಂಸ್ಕೃತ ಹೇಳಿದೆ, ಬ್ರಹ್ಮ ಸೃಷ್ಟಿಸಿದ ನಿನ್ನ ಬಂದೆನಿ ಕೈ ಹಿಡಿಯಲೆನ್ನ, ಬಂದು ನೆರೆದಿಹರಿಲ್ಲಿ ಸಜ್ಜನರು ಹರಸಲೆನ್ನ ಅಂತ ಕನ್ನಡದಲ್ಲಿ ಹೇಳ್ಕೊಂಡೇ ಬಂದೆ. ಕಡೆಯಲ್ಲಿ ಒಂದು ಪದ ಬರ್ತಲ್ಲ, ಮಾಂಗಲ್ಯ ಧಾರಣ ಸುಮುಹೂರ್ತೋ ಸ್ವಸ್ತಿನ ಗೃಹಂತೋ ಅಂದೆ. ಕಣ್ಬಿಟ್ಟು ನೋಡ್ತೀನಿ, ಮಾಡಿದ್ದಾನೆ. ಅವನ ಕೈಯಲ್ಲಿ ಊದ್ ಬತ್ತಿ ಇಲ್ಲ. ಬತ್ತಿ ಕೇಳಿದೆ, ವೇರ್ ಯು ಕೆಪ್ಟ್ ದಟ್ ಸ್ಯಾಂಡಲ್ ಸ್ಟಿಕ್ ಅಂದೆ. ಅವನು ಯಾ ಐ ಕೀಪ್ ಇಟ್ ದೇರ್ ಅಂತ ಹುಡುಗಿ ಜಡೆಗೆ ಇಟ್ಬಿಟ್ಟಿದ್ದಾನೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ನಾವು ತಿಳಿದಿದ್ರೆ ಮದುವೆ ಮನೆಯಲ್ಲೇ ಜಡೆಗೆ ಇಟ್ಬಿಡ್ತೀವಿ.